ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಚಹಾ ಕುಡ್ತೀವಲ್ಲ ಆ ಕಪ್ಪಿಂದ ನಾನು ಒಂದು ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಅದೇ ಕಪ್ಪಿಂದ ಅರ್ಧ ಗ್ಲಾಸು ತೊಗರಿಬೇಳೆ ಮತ್ತು ಅರ್ಧ ಗ್ಲಾಸು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದು ತೊಳ್ಕೊಂಡ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸು ಅಕ್ಕಿಗೆ ಮತ್ತು ಒಂದು ಗ್ಲಾಸು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಇರುತ್ತಲ್ಲ, ಎರಡು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಮಾಡಿರೋದು. 8 ಗ್ಲಾಸ್ನ ನೀರು ಹಾಕ್ತಾಯಿದ್ದೀನಿ ಅದೇ ಕಪ್ಪಿಂದ. ತುಪ್ಪನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 2 ಸ್ಪೂನು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕಿದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 2 ವಿಸಿಲ್ ಹೊಡ್ಸ್ಕೋಬೇಕು ಸಾಕು. ಅದು ಫುಲ್ ಹವ ಹೋದ ನಂತರನೇ ಓಪನ್ ಮಾಡಬೇಕು, ಅಂದರೆ ಸ್ಮೂತ್ ಆಗಿರುತ್ತೆ. ರೇಷನ್ ಅಕ್ಕಿದೆ ಚೆನ್ನಾಗಾಗುತ್ತೆ ಇದು ದಾಲ್ ಕಿಚಡಿ, ಟೇಸ್ಟ್ ಬರುತ್ತೆ. ಅದರಿಂದ ಹೆಸರು ಬೇಳೆ ಹಾಕಿರ್ತೀವಲ್ಲ ಅದನ್ನು ಟೇಸ್ಟ್ ಕೊಡುತ್ತೆ. ಹೆಸರು ಬೇಳೆ ಬರೀ ತೊಗರಿ ಬೇಳೆನೂ ಹಾಕ್ಬೋದು. ಅಂದರೆ ನಾನು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿರೋದು. ಚೆನ್ನಾಗಾಗುತ್ತೆ ಎರಡೂ ಮಿಕ್ಸ್ ಮಾಡಿದರೆ. ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಅದಕ್ಕೆ ನಾನು 2 ಸ್ಪೂನು ತುಪ್ಪ ಹಾಕಿದ್ದೀನಿ. ನೀವು ತುಪ್ಪನೂ ಹಾಕ್ಕೋಬೋದು, ಇಲ್ಲಾಂದರೆ ಆಯಿಲು ಹಾಕ್ಕೋಬೋದು. ಅದು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಟೊಮೊಟೊ, ಈರುಳ್ಳಿ, ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ಸಣ್ಣದಾಗಿ. ಒಂದು ಟೊಮೊಟೊನ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ. ಮತ್ತು ಹಸಿ ಶುಂಠಿ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಒಂದು 4. ಇವಾಗ ಕುದಿಸಿಟ್ಟಿದ್ದೀವಲ್ಲ ಅದೆಲ್ಲ ಅನ್ನ, ಅದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಗಟ್ಟಿಯಾದರೆ ಬಿಸಿನೀರನ್ನ ಹಾಕ್ಕೋಬೋದು. ಚೆನ್ನಾಗಿ ಕುದ್ದಿದೆ, ಮೆತ್ತಗಾಗಿದೆ ಅನ್ನ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈ ಥರ ಮೆತ್ತಗಾಗಬೇಕು ಅನ್ನ, ಚೆನ್ನಾಗಾಗುತ್ತೆ. 2 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಸಾಸಿವೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿದ್ದೀನಿ. ಉಪ್ಪು ಅಂದರೆ ಅಕ್ಕಿ ಕುದಿಸೋಕೆ ಹಾಕಿದ್ದೀವಲ್ಲ ಅಲ್ಲಿ ಸ್ವಲ್ಪ ಹಾಕಿದ್ದೆ, 2 ಸ್ಪೂನಷ್ಟು. ಇಲ್ಲಿ ಅಂದರೆ ಈರುಳ್ಳಿ ಸ್ವಲ್ಪ ಬೇಗನೆ ಸ್ಮೂತ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅರಿಶಿಣನೂ ಹಾಕಿದ್ದೀನಿ ಸ್ವಲ್ಪ. ಅಂದರೆ ಆಲ್ರೆಡಿ ಹಾಕಿರ್ತೀವಲ್ಲ ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಟೊಮೊಟೊನ ಸ್ಮೂತಾಗಿ ಮಾಡ್ಕೋಬೇಕು. ಸ್ಮೂತ್ ಆಯಿತು ಅಂತಂದರೆ ಚೆನ್ನಾಗಾಗುತ್ತೆ ಟೊಮೊಟೊ. ಅದು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಸಾಂಬಾರು ಮಸಾಲಾನ ಹಾಕಿದ್ದೀನಿ. ಮತ್ತು ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಚಿಕ್ಕದು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇವಾಗ ಸ್ಮೂತಾಗಿದೆ. ಇವಾಗ ಕುದಿಸ್ಕೊಂಡಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆ ಎಲ್ಲ, ಇವಾಗ ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಗ್ಗರಣೆನ ಹಾಕ್ಕೊಂಡಿದ್ದೀವಲ್ಲ, ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಸ್ಮೂತ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ.
ನಾನು ಮತ್ತೆ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಕೊತ್ತಂಬರಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ದಾಲ್ ಕಿಚಡಿ ರೆಡಿಯಾಗಿದೆ ನೋಡಿ. ಚೆನ್ನಾಗಾಗುತ್ತೆ, ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕಿದು, ಟೇಸ್ಟ್ ಇರುತ್ತೆ. ಅಂದರೆ ಹಲ್ಲಿಲ್ಲಾರ್ದವರಿಗಂತೂ ತುಂಬ ಚೆನ್ನಾಗಾಗುತ್ತೆ ಇದು. ದಾಲ್ ಕಿಚಡಿ ರೆಡಿಯಾಗಿದೆ, ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.